ಮುಂಜಾನೆಯ ತಂಪಾದ ಗಾಳಿಯಲ್ಲಿ ಒಂದು ರೋಡ್ ಟ್ರಿಪ್. ನಮಸ್ಕಾರ ಗೆಳೆಯರೆ, ಇವತ್ತಿನ ವಿಡಿಯೋಗೆ ಸ್ವಾಗತ. ನೆಲಮಂಗಲ ತಾಲೂಕಿನ ಪ್ರಶಾಂತವಾದ ಪರದಿ ಬೆಟ್ಟದ ಮೇಲೆ ನೆಲೆಸಿರೋ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ದೇವಾಲಯ. ಸಿಟಿಯ ಟ್ರಾಫಿಕ್ ಆರಂಭವಾಗುವ ಮುನ್ನ ಮುಂಜಾನೆಯ ತಂಪಾದ ಗಾಳಿಯಲ್ಲಿ ಈ ರೀತಿ ಫ್ರೆಂಡ್ಸ್ ಜೊತೆ ಬೈಕ್ ರೈಡ್ ಮಾಡೋದೇ ಒಂದು ಖುಷಿ. ಬನ್ನಿ ಇವತ್ತಿನ ವಿಡಿಯೋದ ಬಗ್ಗೆ ವಿವರವಾಗಿ ತಿಳಿಯೋಣ. ನ್ಯಾಷನಲ್ ಹೈವೇ ದಾಟಿ ಹಳ್ಳಿಯ ರಸ್ತೆಗಳಿಗೆ ಎಂಟ್ರಿ ಕೊಡ್ತಾ ಇದ್ದಂತೆ ವಾತಾವರಣ ಪೂರ್ತಿಯಾಗಿ ಚೇಂಜ್ ಆಗಿದೆ. ಸುತ್ತಲೂ ಹಸಿರು, ಹಳ್ಳಿಯ ಸೊಬಗಡು ಹಾಗೂ ಬೆಳಗಿನ ಜಾವದ ತಂಪಾದ ವಾತಾವರಣ. ಬೆಟ್ಟದ ಕೆಳಗೆ ತಲುಪಿದಂತೆ ದೂರದಲ್ಲಿ ಕಾಣಿಸ್ತಾ ಇರೋ ಈ ಸುಂದರ ಬೆಟ್ಟ ನಮ್ಮ ಎಕ್ಸೈಟ್ಮೆಂಟ್ ಅನ್ನ ಇನ್ನೂ ಹೆಚ್ಚಿಸ್ತಾ ಇದೆ. ಈ ಶಾರ್ಟ್ ರೋಡ್ ಟ್ರಿಪ್ ವೀಕೆಂಡ್ ಹ್ಯಾಂಗ್ಔಟ್ಗೆ ನಿಜಕ್ಕೂ ಅದ್ಭುತವಾಗಿದೆ. ಇನ್ನು ಈ ಬೆಟ್ಟದ ಬಗ್ಗೆ ಹೇಳಬೇಕಾದ್ರೆ, ಇದರ ಪೌರಾಣಿಕ ಹಿನ್ನೆಲೆ ಎಂದರೆ, ಸ್ಥಳೀಯ ನಂಬಿಕೆಗಳ ಪ್ರಕಾರ ಶ್ರೀರಾಮಚಂದ್ರನು ಲಂಕೆಯಿಂದ ಹಿಂದಿರುಗುವಾಗ ಅಥವಾ ವನವಾಸ ಹಾಗೂ ತಪಸ್ಸಿನ ಸಂದರ್ಭದಲ್ಲಿ ಈ ಬೆಟ್ಟಕ್ಕೆ ಭೇಟಿ ನೀಡಿದನೆಂದು ಹೇಳಲಾಗುತ್ತದೆ. ಈ ಪ್ರದೇಶವು ಗಂಗರು, ಚೋಳರು, ಹೊಯ್ಸಳರು ಮತ್ತು ನಂತರದ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಗೆ ಒಳಪಟ್ಟಿತ್ತು. ಬೆಟ್ಟದ ಮೇಲಿರುವ ಕಲ್ಲಿನ ರಚನೆಗಳು ಮತ್ತು ದೇವಾಲಯದ ಶೈಲಿಯು ವಿಜಯನಗರ ಹಾಗೂ ಪಾಳೆಗಾರರ ಕಾಲದ ಸರಳ ವಾಸ್ತುಶಿಲ್ಪವನ್ನು ಪ್ರತಿಬಿಂಬಿಸುತ್ತದೆ. ಬೆಟ್ಟದ ಮೇಲಿರುವ ಈ ದೇವಾಲಯದ ಸುತ್ತಲೂ ವಿಶಾಲವಾದ ಕಲ್ಲಿನ ಬಂಡೆಗಳು ಮತ್ತು ನಿಸರ್ಗ ರಮಣೀಯ ವಾತಾವರಣವಿದೆ. ಹಿಂದೆ ಋಷಿಮುನಿಗಳು ತಪಸ್ಸು ಮಾಡಲು ಹಾಗೂ ಧಾರ್ಮಿಕ ಚಟುವಟಿಕೆಗಳಿಗೆ ಈ ಬೆಟ್ಟವನ್ನು ಬಳಸುತ್ತಿದ್ದರು ಎಂದು ಹೇಳಲಾಗುತ್ತಿದೆ. ಈ ಬೆಟ್ಟವು ಸ್ಥಳೀಯರಿಗೆ ಪವಿತ್ರ ಕ್ಷೇತ್ರವಾಗಿರುವುದರ ಜೊತೆಗೆ ನಿಸರ್ಗ ಪ್ರೇಮಿಗಳಿಗೆ ಹಾಗೂ ಕಿರುಚಾರಣ ಮಾಡುವವರಿಗೆ ನೆಚ್ಚಿನ ತಾಣವಾಗಿದೆ. ಬೆಟ್ಟವನ್ನೇರಿ ಮೇಲಕ್ಕೆ ಹೋದಾಗ ನೆಲಮಂಗಲದ ಸುತ್ತಮುತ್ತಲಿನ ಸುಂದರ ದೃಶ್ಯಾವಳಿಗಳು ಕಣ್ಣಿಗೆ ಮುದ ನೀಡುತ್ತವೆ. ನಾವು ಕೊನೆಗೂ ಬರದಿ ಬೆಟ್ಟದ ತುದಿಗೆ ತಲುಪಿದೆವು. ಅಬ್ಬಬ್ಬಾ, ಈ ಮೇಲಿಂದ ಕಾಣಿಸುವ ಈ ವ್ಯೂ ನಿಜಕ್ಕೂ ಮೈ ಮನಸ್ಸಿಗೆ ಮುದ ನೀಡುತ್ತದೆ. ದೂರದಲ್ಲಿ ಕಾಣೋ ಸಿಟಿ ವ್ಯೂ, ಸುತ್ತಲೂ ಹರಡಿರೋ ಪ್ರಕೃತಿ ಸೌಂದರ್ಯ ಮತ್ತು ಮುಂಜಾನೆಯ ತಂಪಾದ ಗಾಳಿ ನಾವೆಲ್ಲಿಗೆ ಬಂದಿದ್ದಕ್ಕೂ ಸಾರ್ಥಕ ಅನ್ನಿಸುತ್ತು. ಫ್ರೆಂಡ್ಸ್ ಜೊತೆ ಈ ಜಾಗದಲ್ಲಿ ನಿಂತು ವ್ಯೂ ಎಂಜಾಯ್ ಮಾಡೋದಂದ್ರೆ ಅತ್ಯುತ್ತಮ ಅನುಭವ. ಫ್ರೆಂಡ್ಸ್ ಜೊತೆ ಬಂದು ಇಂತಹ ಜಾಗದಲ್ಲಿ ಪ್ರಕೃತಿ ಸೌಂದರ್ಯವನ್ನ ನೋಡುವಂಥದ್ದು ತುಂಬಾ ಅದ್ಭುತವಾಗಿದೆ. ಮುಂದೆ ನೋಡಿದರೆ ಟ್ರೈನ್ ಹೋಗುತ್ತಿರುವುದು ಕಾಣಿಸಬಹುದು. ಇಲ್ಲಿನ ಸುಂದರ ವ್ಯೂ ಕಣ್ಣಿಗೆ ತುಂಬಾ ಆನಂದವನ್ನು ನೀಡುತ್ತದೆ. ಅಲ್ಲಲ್ಲಿ ಕಾಣುವ ಪಾಂಡ್ಗಳು, ನೀರಿನ ಶೇಖರಣೆ
ತುಂಬ ಅದ್ಭುತವಾಗಿದೆ. ನೆಲಮಂಗಲದ ಸುತ್ತಲಿನ ಅನೇಕ ದೃಶ್ಯಾವಳಿಗಳು ಕಣ್ಣಿಗೆ ಮುದ ನೀಡುತ್ತದೆ. ಹಾಗೆಯೇ ಪಕ್ಕದಲ್ಲಿ ಹಲವಾರು ಹಣ್ಣು ಸಸ್ಯಗಳು ಕಂಡವು. ಅವುಗಳಲ್ಲಿ ಬೆಟ್ಟದ ಹಾದಿಯಲ್ಲಿ ನಮಗೆ ಸಣ್ಣ ಸಣ್ಣ ಕೆಂಪು ಹಣ್ಣುಗಳು ಮತ್ತು ಬಿಳಿ ಹೂಗಳಿರುವ ಈ ಕಾವಳಿ ಹಣ್ಣಿನ ಗಿಡ ಸಿಕ್ತು. ಹಳ್ಳಿ ಕಡೆ ಬೆಳೆದವರಿಗೆ ಈ ಕಾವಳಿ ಹಣ್ಣಿನ ನೆನಪು ಖಂಡಿತ ಇರುತ್ತೆ. ಇದು ಒಂದು ಹೂಗಳ ಥರ ಕಾಣಿಸಿದ್ರು ನಿಜಕ್ಕೆ ಇದು ಪಂಡಾರಿ ಗಿಡದ ಪೇಪರ್ ಥರ ಇರೋ ಒಂದು ಕಾಯಿ. ಒಣಗ್ತಾ ಬದಂತೆ ಇವು ಗುಲಾಬಿ ಮತ್ತು ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಇದು ನಿಮಗೆಲ್ಲ ಚಿರಪರಿಚಿತವಾದ ಕಾಡು ದಬ್ಬೆ ಹೂವು. ಇದು ಬೆಟ್ಟದ ನೆಲದ ಮೇಲೆಲ್ಲ ಹರಡಿಕೊಂಡಿರೋ ಹಳದಿ ಬಣ್ಣದ ಸಣ್ಣ ಸಣ್ಣ ಕಾಡು ಹೂವುಗಳು. ಬೆಟ್ಟದ ಮೇಲಿರೋ ನೀರಿನ ಕಲ್ಯಾಣಿಯಲ್ಲಿ 4 ಎಲೆಗಳಿರೋ ಈ ಸುಂದರವಾದ ನೀರು ಬ್ರಾಹ್ಮಿ ಗಿಡಗಳು ನೀರಿನ ಮೇಲೆ ತೇಲುತ್ತಾ ಕಣ್ಣಿಗೆ ಮುದ ನೀಡುತ್ತವೆ. ಇದು ಬರದಿ ಬೆಟ್ಟ ಚಾರಿಟೇಬಲ್ ಟ್ರಸ್ಟ್ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಇದು ಮುಚ್ಚಿರೋದ್ರಿಂದ ನಮಗೆ ಒಳಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಆದರೆ ಅತ್ಯುತ್ತಮ ಒಂದು ದೇವಸ್ಥಾನ ಅನ್ಬೋದು. ಹಿಂದ್ಗಡೆ ಸುತ್ತಲೂ ಕಾಣುವಂತಹ ಪ್ರಕೃತಿ ರಮಣೀಯ ಸೌಂದರ್ಯ ತುಂಬ ಅದ್ಭುತವಾಗಿದೆ. ಹಾಗೆ ದೇವಸ್ಥಾನದಿಂದ ಸ್ವಲ್ಪ ಕೆಳಗಡೆ ಬಂದರೆ ಒಂದು ನೀರು ತುಂಬಿರುವ ಕಲ್ಯಾಣಿ ಕಾಣಿಸುತ್ತದೆ. ಇದರ ಸುತ್ತಲೂ ಬೇಲಿ ಹಾಕಿದ್ದು ಯಾರಿಗೂ ಒಳಗೆ ಪ್ರವೇಶಿಸುವ ಹಾಗಿಲ್ಲ. ಈ ಕಲ್ಯಾಣಿಯು ಬಹಳ ಸುಂದರವಾಗಿದ್ದು ನೀರು ತುಂಬ ಶುದ್ಧವಾಗಿ ಕಾಣಿಸ್ತಿದೆ. ಹಾಗೆ ಅಲ್ಲಿಂದ ಮೇಲಕ್ಕೆ ನೋಡಿದರೆ ದೇವಸ್ಥಾನದ ಒಂದು ವೀಕ್ಷಣೆ. ಹಾಗಾದರೆ ಇಷ್ಟು ದೂರ ಬೈಕ್ನಲ್ಲಿ ಬಂದು ಬ್ರೇಕ್ಫಾಸ್ಟ್ ಆದರೂ ಏನೋ, ಹೋಟೆಲ್ ಹುಡುಕೋ ಬದಲು ನಮ್ಮದೇ ಬ್ರೇಕ್ಫಾಸ್ಟ್ ನಾವೇ ಮಾಡಿಕೊಳ್ಳೋಣ ಅಂತ ಡಿಸೈಡ್ ಮಾಡಿದೆವು. ನಮ್ಮ ಜೊತೆಗೆ ತಂದಿದ್ದ ಸಣ್ಣ ಟ್ರಾವೆಲ್ ಸ್ಟವ್ ತೆಗೆದುಕೊಂಡು ಮ್ಯಾಗಿ ಮಸಾಲೆ ಮತ್ತು ಬೇಕಾದ ಇಂಗ್ರೀಡಿಯೆಂಟ್ಸ್ಗಳನ್ನು ಎಲ್ಲ ತೆಗೆದುಕೊಂಡೆವು. ಬೆಟ್ಟದ ಮೇಲಿನ ಫ್ರೆಶ್ ಏರ್ ನಡುವೆ ಸಣ್ಣ ಸ್ಟವ್ ಮೇಲೆ ಮ್ಯಾಗಿ ಮಾಡೋ ಎಕ್ಸ್ಪೀರಿಯನ್ಸ್ನೇ ಒಂದು ರೀತಿಯ ಅಡ್ವೆಂಚರ್. ನೀರು ಕುದಿಸಿ ಮ್ಯಾಗಿ ಹಾಕಿ ಮಸಾಲೆ ಎಲ್ಲ ಸೇರಿಸಿ ಸ್ವಲ್ಪ ಹೊತ್ತಿನಲ್ಲೇ ಸ್ಪೆಷಲ್ ಮೌಂಟೇನ್ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಒಟ್ಟಿನಲ್ಲಿ ಈ ಟ್ರಿಪ್ ತುಂಬ ದೊಡ್ಡ ಟ್ರಿಪ್ ಏನಲ್ಲ, ಒಂದು ದಿನದ ಸಣ್ಣ ಬೈಕ್ ರೈಡ್. ಆದರೆ ಈ ಸಣ್ಣ ಪ್ರಯಾಣದಲ್ಲಿ ಸಿಕ್ಕಿದ್ದು ಸುಂದರವಾದ ಬೆಟ್ಟಗಳು, ಪ್ರಕೃತಿಯ ಅದ್ಭುತ ದೃಶ್ಯಗಳು ಮತ್ತು ಶಾಂತವಾದ ವಾತಾವರಣ, ಸ್ನೇಹಿತರ ಜೊತೆ ಕಳೆದ ಒಳ್ಳೆಯ ಸಮಯ ಮತ್ತು ಬೆಟ್ಟದ ಮೇಲೆ ಮಾಡಿಕೊಂಡು ತಿಂದಂತಹ ಅನ್ಫರ್ಗೆಟೇಬಲ್ ಮ್ಯಾಗಿ. ಈ ಜಾಗಕ್ಕೆ ಹೋಗುವ ದಾರಿಯಲ್ಲಿ ನಮಗೆ ಹೆಚ್ಚು ನೆನಪುಗಳು ಸಿಗುತ್ತವೆ.
ಬೆಂಗಳೂರಿನ ಸುತ್ತಮುತ್ತ ಇಂತಹ ಹಾಬಿಟ್ ಪ್ಲೇಸ್ ಇಷ್ಟಪಡುವವರು ಬಿರದಿ ಬೆಟ್ಟವನ್ನು ಖಂಡಿತ ಒಮ್ಮೆ ಎಕ್ಸ್ಪ್ಲೋರ್ ಮಾಡಬೇಕು. ಪ್ರಕೃತಿಯನ್ನು ಗೌರವಿಸಿ ಜಾಗವನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ. ಇದು ನಮ್ಮ ಬಿರದಿ ಬೆಟ್ಟದ ಒಂದು ಸಣ್ಣ ಬೈಕ್ ಟ್ರಿಪ್. ಮತ್ತೊಂದು ಹೊಸ ಜಾಗದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದ.